ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಎಳತು ಹಲಸಿನಕಾಯಿ ಜೊತೆ ಕಪ್ಪು ಕಡಲೆ ಹಾಕಿ ಗಸಿ ಮಾಡುವಂಥದ್ದು. ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತುವುದರಿಂದ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಬನ್ನಿ ಹಾಗಾದರೆ ಹಲಸಿನಕಾಯಿ ಮತ್ತು ಕಡಲೆ ಗಸಿ ಮಾಡುವ ವಿಧಾನ ನೋಡುವ. ಇಲ್ಲಿ ನಾನು 1 ಕಪ್ ಕಡಲೆಯನ್ನು ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ. ಈಗ ಇದನ್ನು 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಈಗ ಅದನ್ನು ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ. ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದ್ದೇನೆ. ನಾನಿಲ್ಲಿ 1.5 ಕಪ್ನಷ್ಟು ನೀರು ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಹಿಂಗು, ಹಾಗೆಯೇ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಇದನ್ನು ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ಒಂದು 3 ಅಥವಾ 4 ಸೀಟಿ ಬರುವವರೆಗೆ ಬೇಯಿಸಿಕೊಳ್ಬೇಕು. ಇಲ್ಲಿ ನಾನು ಎಳತು ಹಲಸಿನಕಾಯಿ ತಗೊಂಡಿದ್ದೇನೆ, ತುಂಬ ಚಿಕ್ಕದು, ಬೀಜ ಕೂಡ ಇನ್ನೂ ಬಂದಿರಲಿಕ್ಕಿಲ್ಲ ಇದರಲ್ಲಿ. ಈಗ ಇದನ್ನು ಕಟ್ ಮಾಡುವ. ಇದರ ಗಮ್ ಕೈಗೆ ಅಂಟದ ಹಾಗೆ ಇದನ್ನು ಕಟ್ ಮಾಡೋ ಮೊದಲು ಕೈಗೆ ಸ್ವಲ್ಪ ಎಣ್ಣೆ ಸವರಿಕೊಳ್ಬೇಕು. ಈಗ ನೋಡಿ, ಒಂದು ಸೈಡ್ ಕಟ್ ಮಾಡಿ ಆಯಿತು. ಈ ಭಾಗದಲ್ಲಿ ಜಾಸ್ತಿ ಅಂಟಿರ್ತದೆ, ಇದನ್ನು ಸ್ವಲ್ಪ ಟಿಶ್ಯೂ ಪೇಪರಲ್ಲಿಗೆ ಒರೆಸಿಕೊಳ್ಳುವ. ಈ ಹಲಸಿನಕಾಯಿ ಜೊತೆ ಕಡಲೆ ಹಾಕಿ ಗಸಿ ಮಾಡೋದಾದರೆ ಕಪ್ಪು ಕಡಲೆನೇ ಹಾಕಿ ಮಾಡಿದರೆ ಒಳ್ಳೆಯದು, ರುಚಿ ಜಾಸ್ತಿ. ಎಳತು ಹಲಸಿನಕಾಯಿ ತಗೊಳ್ಳುವಾಗ ತುಂಬ ಚಿಕ್ಕದು ತಗೊಂಡ್ರೆ ಒಳ್ಳೆಯದು, ಬೀಜ ಬಂದಿರಬಾರ್ದು. ಬೀಜ ಬಂದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಇದಕ್ಕೆ ನಾವು ಕಳ್ಳಿಗೆ ಅಂತಲೂ ಕರೆಯುತ್ತೇವೆ. ನೋಡಿ, ಇದರಲ್ಲಿ ಬೀಜ ಇನ್ನೂ ಬಂದಿಲ್ಲ. ನೋಡಿ ಎಷ್ಟು ಚಿಕ್ಕದಿದೆ, ಎಳತಿದೆ. ಹೀಗೆ ಇದನ್ನು ಮಧ್ಯಕ್ಕೆ ಹೀಗೆ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಳ್ಳುವ. ಇದನ್ನು ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕಿಕೊಳ್ಬೇಕು, ಇಲ್ಲದ್ರೆ ಇದು ಕಪ್ಪಾಗ್ತದೆ. ನೋಡಿ, ಈಗ ಕಟ್ ಮಾಡಿದ ಮೇಲೆ ಇದನ್ನು ನೀರಿಗೆ ಹಾಕಿ. ಈಗ ಎಲ್ಲವನ್ನು ಕಟ್ ಮಾಡಿ ಆಗಿದೆ, ನೀರಲ್ಲಿ ಹಾಕಿಟ್ಟಿದ್ದೇನೆ. ಇಲ್ಲಿ ನೋಡಿ, ಈಗ ಕಡಲೆ ಕೂಡ ಚೆನ್ನಾಗಿ ಬೆಂದಿದೆ. ಇಲ್ಲಿ ಒಂದು ಪಾತ್ರೆಯನ್ನು ಬಿಸಿಯಾಗಲು ಇಟ್ಟಿದ್ದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್. ಎಣ್ಣೆ ಬಿಸಿ ಆದ ಕೂಡಲೇ ಇದಕ್ಕೆ 1/4 ಚಮಚ ಸಾಸಿವೆ, 1/4 ಚಮಚ ಇಂಗು ಪೌಡರ್, ಅರ್ಧ ಚಮಚ ಉದ್ದಿನಬೇಳೆ, ಜಜ್ಜಿದ 5-6 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಕೆಂಪಾಗುವ ತನಕ ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಕೆಂಪಗಾಗಿದೆ. ಈಗ ಇದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟ ಹಲಸಿನಕಾಯಿ ಹಾಕುವ. ಈಗ ಇದಕ್ಕೆ ಕಟ್ ಮಾಡಿಟ್ಟ 1 ಈರುಳ್ಳಿ, ಹಾಗೆಯೇ 1 ಕಟ್ ಮಾಡಿಟ್ಟ ಟೊಮೆಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ ಮತ್ತು ಇದು ಜಾಸ್ತಿ ಹುಳಿ ಬೇಡ, ಅದಕ್ಕೆ ನಾನಿಲ್ಲಿ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಹೀಗೆ ಇದನ್ನೊಮ್ಮೆ ಚೆನ್ನಾಗಿ ಮಗುಚಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕಬೇಕು, ಕಡಲೆ ಬೇಯುವಾಗ ಕೂಡ ನಾವು ಉಪ್ಪು ಹಾಕಿದ್ದೇವೆ. ಈಗ ಇದು ಬೇಯಲಿಕ್ಕೆ ಕಡಲೆ ಬೇಯಿಸಿದ ನೀರಿದೆ ಅಲ್ಲ, ಅದನ್ನೇ ಹಾಕುವ. ಇದನ್ನು ಬಿಸಾಡೋದು ಬೇಡ. ಕಡಲೆ ಬೇಯಿಸಿದ ನೀರು ಹಾಕಿದ ನಂತರ ಈ ಹಲಸಿನಕಾಯಿ ಬೇಯಲಿಕ್ಕೆ ನೀರು ಸಾಕಾಗದಿದ್ದರೆ ಬೇರೆ ಸಾದ ನೀರು ಹಾಕಿಕೊಳ್ಬೋದು. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಲಸಿನಕಾಯಿ ಬೇಯುವ ತನಕ ನೀರು ಕಡಿಮೆ ಇದ್ದರೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಬೇಯುವ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಇದರಲ್ಲಿ ಮೀಡಿಯಮ್ ಸೈಜಿನ ಅರ್ಧ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೇನೆ. ಈ ಮಸಾಲೆಗಳನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಸಿ ಮಸಾಲೆ ಹಾಕಬಾರ್ದು, ಇದು ಡ್ರೈ ರೋಸ್ಟ್ ಮಾಡಿದ ಮಸಾಲೆ. ಇಲ್ಲಿ ನಾನು 2 ಚಮಚ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ. ಹಾಗೆಯೇ ಡ್ರೈ ರೋಸ್ಟ್ ಮಾಡಿದ ಅರ್ಧ ಚಮಚ ಜೀರಿಗೆ, ಡ್ರೈ ರೋಸ್ಟ್ ಮಾಡಿದ 1/4 ಚಮಚ ಸಾಸಿವೆ, ಲೆಕ್ಕ ಮಾಡಿ ಡ್ರೈ ರೋಸ್ಟ್ ಮಾಡಿದ 5 ಮೆಂತೆಕಾಳು, 1/4 ಚಮಚದಷ್ಟು ಅರಶಿನ ಪುಡಿ, ಡ್ರೈ ರೋಸ್ಟ್ ಮಾಡಿದ 7 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿದ್ದರೆ ಖಾರ ಮೆಣಸು ಹಾಕ್ಕೊಳ್ಬೋದು. ಈಗ ಈ ಮಸಾಲೆಗಳನ್ನು 1 ರೌಂಡು ನೀರು ಹಾಕದೆ ಪುಡಿ ಮಾಡಿಕೊಳ್ಬೇಕು. ನೋಡಿ, ಪುಡಿ ಮಾಡಿ ಆಯಿತು. ಈಗ ಇದಕ್ಕೆ ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕುವ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ. ನೋಡಿ, ಈ ರೀತಿ ಆದರೆ ಸಾಕು. ತರಿ ಇರಬೇಕು, ಇಲ್ಲದ್ರೆ ಇದು ಅಷ್ಟು ಒಳ್ಳೆಯದಾಗುವುದಿಲ್ಲ ಗಸಿ. ಈಗ ಹಲಸಿನಕಾಯಿ ಬೆಂದಿದೆಯಾ ಮುಚ್ಚಳ ತೆಗೆದು ನೋಡುವ.
ನೋಡಿ, ಇದು ಕೂಡ ಚೆನ್ನಾಗಿ ಬೆಂದಿದೆ. ಇದು ಬೆಂದಿದ್ದು ಸಾಕಿಷ್ಟು. ಈಗ ಇದಕ್ಕೆ ಬೇಯಿಸಿಟ್ಟ ಕಪ್ಪು ಕಡಲೆಯನ್ನು ಹಾಕಿ ಒಮ್ಮೆ ಮಗುಚಿ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ ನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಬೆಲ್ಲದ ಪುಡಿ ಇತ್ತು, ಹಾಗಾಗಿ ಬೆಲ್ಲದ ಪುಡಿ ಹಾಕಿದೆ. ಇಲ್ಲದಿದ್ದರೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿಕೊಂಡ್ರೆ ಆಯಿತು. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಗುಚಿ ಇದನ್ನು ಚೆನ್ನಾಗಿ ಕುದಿ ಬರುವ ತನಕ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದು ಸಾಕು, ಇನ್ನು ನಾವು ಗ್ಯಾಸ್ ಆಫ್ ಮಾಡುವ. ಎಳತು ಹಳಸಿನಕಾಯಿ ಮತ್ತು ಕಪ್ಪು ಕಡಲೆ ಗಸಿ ರೆಡಿಯಾಗಿದೆ. ಇದನ್ನು ಚಪಾತಿ, ದೋಸೆ, ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೀವು ಇದನ್ನೊಮ್ಮೆ ಮಾಡಿ ನೋಡಿ. ಹಾಗೆಯೇ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು.